ಹೂಗಳಿಗೆ ಮುತ್ತಿಡುವ ದುಂಬಿಗಳ ಜೇಂಕಾರ, ಬಾನಾಡಿಗಳ ಕಲರವ, ಸ್ವಚ್ಛಂದವಾಗಿ ವಿಹರಿಸುವ ವನ್ಯಪ್ರಾಣಿಗಳು, ಶುದ್ಧ ಗಾಳಿ, ಕಣ್ಣು ಹಾಯಿಸಿದಷ್ಟು ಕಾಣಸಿಗುವ ಸಸ್ಯರಾಶಿ. ಇದೆಲ್ಲ ಕಾಣಸಿಗುವುದು ಉತ್ತರ ಕರ್ನಾಟಕದ ಸಹ್ಯಾದ್ರಿ ಕಪ್ಪತಗುಡ್ಡದಲ್ಲಿ. ಇಂತಹ ಸುಂದರ ಕಪ್ಪತಗುಡ್ಡದಲ್ಲಿ ಇದೀಗ ಪ್ರವಾಸಿಗರಿಗಾಗಿ ಟ್ರೆಕ್ಕಿಂಗ್ ಆರಂಭಿಸಲಾಗಿದೆ. ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಕಡಕೋಳ ಬಳಿಯ ಶ್ರೀ ಕಪ್ಪತ ಮಲ್ಲೇಶ್ವರ ದೈವೀವನದಿಂದ ಆರಂಭವಾಗುವ ಟ್ರೆಕ್ಕಿಂಗ್ನಲ್ಲಿ ಚಾರಣಿಗರು ಮಂಜಿನ ಹನಿ, ಮೋಡಗಳ ನಡುವಿನ ಸೊಬಗನ್ನ ಸವಿಯುತ್ತಾ ಗುಡ್ಡವನ್ನು ಏರುತ್ತಾ ಬೀಳುತ್ತಾ ಸಾಗುವ ರೀತಿಯೇ ರೋಮಾಂಚನ. ಇಂತಹ ಕಪ್ಪತಗುಡ್ಡದ ಹಸಿರು ಸೊಬಗನ್ನ ಕಣ್ತುಂಬಿಕೊಳ್ಳಲು ಅರಣ್ಯ ಇಲಾಖೆಯು ಸಾರ್ವಜನಿಕರಿಗೆ ಚಾರಣದ ಅವಕಾಶ ಕಲ್ಪಿಸಿದ್ದು, ಈಗಾಗಲೇ ಆನ್ಲೈನ್ ಬುಕ್ಕಿಂಗ್ ಕೂಡ ಆರಂಭವಾಗಿದೆ. ನಾನು ರಾಮಪ್ಪ ಪೂಜಾರ್, ವಲಯ ಅರಣ್ಯಾಧಿಕಾರಿ, ಶಿರಹಟ್ಟಿ ವಲಯ. ನಮ್ಮ ಕಪ್ಪತಗುಡ್ಡ ಸುಮಾರು 25,000 ಹೆಕ್ಟರ್ ಅಷ್ಟು ಹಬ್ಬಿಕೊಂಡಿದೆ. ಇದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಡಿಕ್ಲೇರ್ ಆಗಿದೆ. ಸುಮಾರಷ್ಟು ಔಷಧಿ ಸಸ್ಯಗಳಿವೆ. ಸುಮಾರು 257ಕ್ಕೂ ಹೆಚ್ಚು ಔಷಧಿ ಗಿಡಗಳಿವೆ ಮತ್ತು 34ಕ್ಕೂ ಹೆಚ್ಚು ಮ್ಯಾಮಲ್ ಸ್ಪೀಸೀಸ್ಗಳನ್ನು ನಾವು ಈ ಕಪ್ಪತಗುಡ್ಡದಲ್ಲಿ ಕಾಣಬಹುದು. ಕಪ್ಪತಗುಡ್ಡ ಹೆಸರುವಾಸಿ ಆಗಿರೋದು ಈ ಲಾಸ್ಟ್ ಟೈಮು ನಾವು ಒಂದು ಸರ್ವೆ ಮಾಡಿದಾಗ ಏಷ್ಯಾದಲ್ಲಿ ಅತಿ ಉತ್ತಮವಾದ ಗಾಳಿ ಬೀಸತಕ್ಕಂಥ ಪ್ರದೇಶ ಅಂತೇಳಿ ನಾವು ಕಪ್ಪತಗುಡ್ಡ ಮತ್ತು ಈ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗಲಿಕ್ಕೆ ಕಾರಣವೇ ಒಂದು ಕಪ್ಪತಗುಡ್ಡ. ಯಾಕಂದರೆ ಇದು ಅತಿ ಎತ್ತರವಾದ ಪ್ರದೇಶದಿಂದ ಗಾಳಿ ಮತ್ತು ಮಳೆ ಬೀಸತಕ್ಕಂಥ ಒಂದು ಏರಿಯಾ ಆಗಿದೆ. ಸುಮಾರಷ್ಟು ಔಷಧಿ ಸಸ್ಯಗಳನ್ನು ಹೊಂದಿರೋದ್ರಿಂದ ಇಲ್ಲಿ ನಮ್ಮ ಆಯುರ್ವೇದಿಕ್ಕಿಗೆ ತುಂಬ ಒಂದು ಉತ್ತಮವಾದಂಥ ಪ್ರದೇಶವಾಗಿ ಕಪ್ಪತಗುಡ್ಡ ಹೊರಹೊಮ್ಮಿದೆ. ಬೆಂಗಳೂರು, ಮೈಸೂರು, ತುಮಕೂರು ಸೇರಿದಂತೆ ರಾಜ್ಯದ ನಾನಾ ಭಾಗಗಳಿಂದ ಪ್ರವಾಸಿಗರು ಆಗಮಿಸುತ್ತಿದ್ದು, ಫೋನ್ ಮೂಲಕವೂ ತಮ್ಮ ಹೆಸರನ್ನ ನೋಂದಾಯಿಸಿಕೊಂಡಿದ್ದಾರಂತೆ. ಆನ್ಲೈನ್ ಮತ್ತು ಫೋನ್ ಕರೆಗಳ ಮೂಲಕ ಹೆಸರು ನೋಂದಾಯಿಸಿದ ಕನಿಷ್ಠ 20 ಜನರನ್ನೊಳಗೊಂಡ ತಂಡಗಳನ್ನು ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯ ಮಾರ್ಗದರ್ಶನದಲ್ಲಿ ಚಾರಣಕ್ಕೆ ಕರೆದುಕೊಂಡು ಹೋಗಲಾಗುತ್ತಿದೆ. ಕಪ್ಪತಗುಡ್ಡದಲ್ಲಿ 4 ಮತ್ತು 6 ಕಿಲೋಮೀಟರ್ ಉದ್ದದ 2 ಚಾರಣದ ಪಥಗಳಿದ್ದು, ಚಾರಣದಲ್ಲಿ ಗುಡ್ಡ ಹತ್ತುವುದು, ಇಳಿಯುವುದು, ಉತ್ತಮ ವಾತಾವರಣದ ಅನುಭವ ಪಡೆಯುವುದು, ಪ್ರಕೃತಿ ಸೌಂದರ್ಯವನ್ನು ಸವಿಯುವುದರ ಜೊತೆಗೆ ಅದೃಷ್ಟವಿದ್ದರೆ ವನ್ಯ ಪ್ರಾಣಿಗಳನ್ನು ವೀಕ್ಷಿಸಬಹುದಾಗಿದೆ. ಕಪ್ಪತಗುಡ್ಡದಲ್ಲಿ ಪ್ರಮುಖ ತಾಣಗಳಾಗಿರುವ ಸೂಜಿಮಡ್ಡಿ, ಕೆಂಪಗುಡ್ಡ, ಗಾಳಿಗುಂಡಿ, ಎತ್ತಿನಗುಡ್ಡ, ಆನೆಸೊಂಡಿಲು, ಉಪ್ಪಿನಪಡಿ, ಮಂಜಿನ ದೋಣಿ, ಮಜ್ಜಿಗೆ ಬಸವಣ್ಣಗುಡ್ಡ ಹಾಗೂ ಇತರೆ ಗುಡ್ಡಗಳು ಇಲ್ಲಿ ಕಾಣಸಿಗುತ್ತದೆ.